ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು.
ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಪವರ್ ಪಾಲಿಟಿಕ್ಸ್ ಮಧ್ಯೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದಲ್ಲಿ ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಆದ್ರೆ ಸಮಯ ಸಂದರ್ಭ ಡಿಸೈಡ್ ಮಾಡುತ್ತೆ. ಆದ್ರೆ ಯಾರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು.